ನಮಸ್ಕಾರ, ನ್ಯೂಸ್ 10 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿಸಿಎಂ ತೆರಳೋ ಮಾರ್ಗದಲ್ಲಿ ಬಿಜೆಪಿ ಬಾವುಟವನ್ನ ಹಾಕಿದಂತ ಹಿನ್ನೆಲೆಯಲ್ಲಿ ತೋವಿನಕೆರೆ ಅಂಗಡಿ ಮಾಲೀಕ ಕೆಎನ್ ರವಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಅನ್ನ ನೀಡಿದ್ದಾರೆ ತೋವಿನಕೆರೆ ಗ್ರಾಮ ಪಂಚಾಯಿತಿಯ ಪಿಡಿಒ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿಡಿಒ ಈ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ. ಯಾಕೆ ಅನ್ನೋದೇ ಪ್ರಶ್ನೆ ಆಗಿದೆ. ಡಿಸಿಎಂ ಹೋಗೋ ಜಾಗದಲ್ಲಿ ಬೇರೆ ಯಾವುದು ಬಾವುಟನೇ ಇರಂಗಿಲ್ಲ ಅನ್ಸುತ್ತೆ. ಪಾಪ ಡಿಸಿಎಂ ಈ ರೂಲ್ಸ್ ಏನಾದ್ರೂ ಮಾಡಿದಾರೆ ಏನೋ ಗೊತ್ತಿಲ್ಲ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಬಿಜೆಪಿ ಬಾವುಟವನ್ನ ತೆರವುಗೊಳಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಪಿಡಿಒ. ಇಲ್ದಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರಂತೆ ಪಿಡಿಒ. ಮಾಡೋ ಕೆಲಸ ಮಾಡ್ರಿ ಸ್ವಾಮಿ ಅಂದ್ರೆ ಇಲ್ದೆ ಹೋರೋದ್ನೆಲ್ಲ ಮಾಡಕ್ ಹೋಗಿನೇ ಈ ತರ ಫಜೀತಿಗೆ ಸಿಗಾಕೊಳ್ಳೋದು ಈ ಪಿಡಿಒಗಳು. ಮೋಸ್ಟ್ ಪ್ರಾಬಬಲಿ ಏನಾದ್ರೂ ಡಿಸಿಎಂ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಅಲ್ಲಿ ಬಿಜೆಪಿ ಬಾವುಟ ಹಾರಾಡ್ತಾ ಇದೆ. ಇದು ಒಬ್ಬ ಬಿಜೆಪಿಯ ಕಾರ್ಯಕರ್ತ ತನ್ನ ಅಂಗಡಿಯ ಮುಂಭಾಗ ಹಾಕಿರುವಂತ ಒಂದು ಬಿಜೆಪಿಯ ಬಾವುಟ. ಇದಕ್ಕೆ ಡಿಸಿಎಂ ಹೋಗ್ತಾ ಇದ್ದಾರೆ, ಯಾವುದೇ ರೀತಿಯಾದಂತ ಬಾವುಟ ಇರಂಗಿಲ್ಲ. ಬಾವುಟ ಹಾಕಿದ್ದಂತ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆಯಂತೆ. ಇನ್ನೆಂತಹ ಪರಿಸ್ಥಿತಿ ಇದೆ ಲೆಕ್ಕ ಹಾಕಿ. ಇದೇನು ಸರ್ವಾಧಿಕಾರಿಗಳ ಇವರೆಲ್ಲರೂ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಝೀರೋ ಟ್ರಾಫಿಕ್ ಡಿಸಿಎಂ ಅಂತ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದ್ರು ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು. ಈಗ ನೋಡಿದ್ರೆ ಅವ್ರು ಹೋಗುವಂತ ಮಾರ್ಗದಲ್ಲಿ ದಾರಿಯಲ್ಲಿ ಎಲ್ಲೂ ಕೂಡ ಬಿಜೆಪಿ ಬಾವುಟನೇ ಕಾಣಿಸಂಗಿಲ್ವಂತೆ. ಅದು ಅವರ ಕ್ಷೇತ್ರ ಕೊರಟಗೆರೆಯಲ್ಲಂತೂ ಬಿಜೆಪಿ ಬಾವುಟ ಕಣ್ಣಿಗೂ ಕಾಣಿಸಂಗಿಲ್ಲ ಅನ್ನೋ ಏನಾದ್ರೂ ರೂಲ್ಸ್ ಮಾಡಿಬಿಟ್ಟವ್ರ ಇಲ್ವೋ ಗೊತ್ತಿಲ್ಲ. ಪಿಡಿಒ ಕೊಟ್ಟಿರುವಂತ ನೋಟಿಸ್ ಈ ಎಲ್ಲ ಅನುಮಾನಗಳಿಗೆ ಪ್ರಶ್ನೆಯನ್ನ ಮೂಡುವಂತೆ ಮಾಡ್ತಾ ಇದೆ. ಅಲ್ಲೇ ನೀತಿ ಸಂಹಿತೆ ಜಾರಿ ಇದೆಯೋ ಅಥವಾ ಚುನಾವಣೆ ನಡೀತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಯಾವುದೇ ರೀತಿಯಾದಂತ ಚುನಾವಣೆನೂ ಇಲ್ಲ, ನೀತಿ ಸಂಹಿತೆನೂ ಜಾರಿ ಇಲ್ಲ. ಎಲೆಕ್ಷನ್ ಮುಗ್ದಾಯ್ತು, ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಾಯ್ತು. ಇಷ್ಟೆಲ್ಲ ಆದ್ಮೇಲೂ ಯಾಕೆ ಈ ದರ್ಪ ದೌಲತ್ತು ಅನ್ನೋದೇ ಪ್ರಶ್ನೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ನೀವು ಅಲ್ಲಿ ಬಿಜೆಪಿಯ ಬಾವುಟ ಹಾಕಿರೋದಕ್ಕೆ ಪ್ರಶ್ನೆ ಮಾಡ್ತಿದ್ದೀರಾ, ನೋಟಿಸ್ ಅನ್ನ ನೀಡಿದ್ದೀರಾ ಅನ್ನೋದೇ ಪ್ರಶ್ನೆ ಆಗಿದೆ. ಆ ವ್ಯಕ್ತಿ, ಆ ಒಬ್ಬ ಅಂಗಡಿಯ ಮಾಲೀಕ ಕೂಡ ಹೇಳ್ತಾ ಇದ್ದಾನೆ, ಯಾವುದೇ ಕಾರಣಕ್ಕೂ ನಾನು ಬಿಲ್ಕುಲ್ ಅಂದ್ರೂ ಕೂಡ ಈ ಬಾವುಟನ್ನ ತೆಗೆಯೋದಿಲ್ಲ. ಯಾಕೆ ತೆಗಿಬೇಕು ಹೇಳಿ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಆ ಒಂದು ನೋಟಿಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪಿಡಿಒ ಕೊಟ್ಟಿರುವಂತ ನೋಟಿಸ್ ಮೋಸ್ಟ್ ಪ್ರಾಬಬಲಿ ಪಿಡಿಒ ಅವರಿಗೆ ಮನಸ್ಸಿಗೆ ಬಂದಿರೋದಕ್ಕೆ ಈ ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟವರು ಅಥವಾ ಯಾರಾದ್ರೂ ಪ್ರೆಷರ್ ಹಾಕಿದಾರೋ ಏನೋ ಅನ್ನೋದು ಗೊತ್ತಾಗ್ಬೇಕು. ಸೊ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪಿಡಿಒ ವನಜಾಕ್ಷಮ್ಮ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವನಜಾಕ್ಷಮ್ಮ ಅವರೇ, ಅಲ್ಲೇ ನೀತಿ ಸಂಹಿತೆ ಇದೆಯೋ ಅಥವಾ ಚುನಾವಣೆ ಏನಾದ್ರೂ ನಡೀತಾ ಇದೆಯಾ ಅಂತ ನೋಟಿಸ್ ಕೊಟ್ಟಿದ್ದೀರಾ? ನೀತಿ ಸಂಹಿತೆ ಚುನಾವಣೆ ಏನಿಲ್ಲ ಅಂದ್ರು ಯಾವುದೇ ಬ್ಯಾನರ್ ಬಂಟಿಂಗ್ಸ್ ಬಾವುಟ ಕಟ್ಟಿದ್ರು ಸಹ ನಮ್ಮ ಗ್ರಾಮ ಪಂಚಾಯತಿಂದ ಒಂದು ಅನುಮತಿ ತಗೊಳ್ಬೇಕು ಸರ್. ಬಾವುಟ ಅನುಮತಿ ತಗೊಂಡಿದ್ರೆ ನಾವು ಅದಕ್ಕೆ ಅಲ್ಲ. ಓಕೆ, ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ ವನಜಾಕ್ಷಮ್ಮ ಅವರೇ? ವನಜಾಕ್ಷಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸೊ ಅವ್ರು ಮಾತಾಡ್ತಾನೆ ಇಲ್ಲ ವನಜಾಕ್ಷಮ್ಮ ಅವರು. ಪಿಡಿಒ ಹಾಗೆ ಸೈಲೆಂಟ್ ಆಗ್ಬಿಟ್ರು. ಪಿಡಿಒ ಅವ್ರಿಗೆ ಸಂಪರ್ಕ ಮಾಡಿದ್ವಿ. ಯಾವುದೇ ಒಂದು ಬಾವುಟವನ್ನ ಆರಿಸಬೇಕಾದ್ರೆ ಇವರ ಪರ್ಮಿಷನ್ ಇರ್ಬೇಕಂತೆ. ಓಕೆ, ಅದೊಂದು ಲೆಕ್ಕಾಚಾರ ಇಟ್ಕೊಳ್ಳೋಣ. ಆದ್ರೆ ನಿನ್ನೆ ಡಿಸಿಎಂ ಬಂದಾಗ್ಲೇ ಯಾಕೆ ಪರ್ಮಿಷನ್ ಅನ್ನ ಕೇಳಿದ್ದಾರೆ, ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅನ್ನೋದೇ ಪ್ರಶ್ನೆ. ಯಾಕೆಂದ್ರೆ ಅವ್ರು ಹಾಕಿರೋದು ಲೋಕಸಭೆ ಎಲೆಕ್ಷನ್ ಗಿಂತ ಮುಂಚೆ ಅಂತೆ ಆ ಒಂದು ಬಾವುಟವನ್ನ ಹಾಕಿರುವಂತದ್ದು. ಅದಾಗಿ 20 ದಿನ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬಂದು 1 ತಿಂಗಳು ಆಗೋಯ್ತು. ಸೊ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವನಜಾಕ್ಷಮ್ಮ ಅವರೇ. ಅವಾಗಲೇ ಹೇಳ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಬೇಕು ಅಂತ. ಪರ್ಮಿಷನ್ ಅನ್ನ ಪಡೆದುಕೊಂಡಿಲ್ಲ. ಓಕೆ, ಅವ್ರು ಯಾವಾಗ ಹಾಗಾದ್ರೆ ಬಾವುಟವನ್ನ ಹಾಕಿರೋದು ನಿಮಗೆ ಕಾಣಿಸಿದ್ದೆ ನಿನ್ನೆನಾ? ಸರ್ ಅವರಿಗೆ ಸುಮಾರು ಸಲ ಮೌಖಿಕವಾಗಿ ಹೇಳಿದಿವಿ ತೆಗಿರಿ ಅಂತ. ಮೌಖಿಕವಾಗಿ ಹೇಳಿದ್ರು ಸಹ ಅವರು ತೆಗೆದುಕೊಳ್ಳಿಲ್ಲ. ಅವರಿಗೆ ಮೌಖಿಕವಾಗಿ ಹೇಳಿ 7 days ಕೊಟ್ಟು, ಆದ್ರಿಂದ ನಾವು ಈ ಫೈನಲ್ ಡಿಸಿಷನ್ ತಗೊಂಡು ನೋಟಿಸ್ ಇಶ್ಯೂ. ಅಂದ್ರೆ ಈಗ ಒಂದು ಗ್ರಾಮದಲ್ಲಿ ಎಲ್ಲೇ ಯಾವುದೇ ಬಾವುಟವನ್ನ ಹಾಕುವಂತ ಸಂದರ್ಭದಲ್ಲಿ ಪರ್ಮಿಷನ್ ತಗೊಂಡಿದ್ದಾರಾ? ಬಾವುಟಗಳನ್ನ ಹೌದು ಸರ್. ಅಲ್ಲ, ಎಲ್ಲರೂ ಕೂಡ ಪರ್ಮಿಷನ್ ತಗೊಂಡಿದ್ದಾರಾ? ಅವ್ರ ಅಂಗಡಿ ಗ್ರಾಮದಲ್ಲಿ ಯಾವುದೂ ಇಲ್ಲ ಸರ್, ಇರೋದು ನಮ್ಮ ಕೆಸ್ತೂರು ಗ್ರಾಮದಲ್ಲಿ ಅದು ಒಂದೇ. ಹಾಗಾಗಿ ಅವರಿಗೆ ತೆರವುಗೊಳಿಸ್ಲಿಕ್ಕೆ ನಾವು ಆದೇಶ ಮಾಡಿದ್ವಿ. ಡಿಸಿಎಂ ಬಂದೋದ್ಮೇಲೆ ನೀವು ಕೊಟ್ಟಿರೋದು ಈ ನೋಟಿಸ್? ಮೊದ್ಲೇ ಹೇಳಿದ್ವಿ ಸರ್, ಮೊದ್ಲೇ ಹೇಳಿದ್ರು ಅವರು ತೆಗೆದುಕೊಳ್ಳಿಲ್ಲದಿಂದಾಗ ಅದನ್ನ ನಾವು ನೋಟಿಸ್ ಇಶ್ಯೂ ಮಾಡಿರೋದು. ಎನ್ ರವಿ ಅವರಿಗೆ ಹೇಳ್ತಾರಂತೆ ಹೇಳಿದೀವಿ. ಅಲ್ಲ, ಎನ್ ರವಿ ಅವರಿಗೆ, ಆ ಅಂಗಡಿ ಮಾಲೀಕನ ಹೆಸರು ರವಿ ಅಲ್ವಾ ಮೇಡಮ್? ಹೌದು ಸರ್. ಅವ್ರಿಗೆ ಹೇಳ್ತೀರಂತೆ
ಎಸ್, ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ಏನಂತ ನೋಟಿಸ್ ಕೊಟ್ಟಿರೋದು? ಅವರು ಫಸ್ಟೇ ಮುಂಚೆನೆ ಹೇಳಿದ್ರಂತೆ ಮೌಖಿಕವಾಗಿ ತೆಗಿಬೇಕು, ಯಾವುದೇ ನೋಟಿಸ್ ಅಂದ್ರೆ ಇಲ್ಲಿ ಬಾವುಟ ಆರಿಸೋದಕ್ಕೂ ಮುಂಚೆ ಪರ್ಮಿಷನ್ ಪಡಿಬೇಕು ಅಂತ. ಇಲ್ಲ, ಆ ತರದ್ದು ಏನು ಇಲ್ಲ. ಆಮೇಲೆ ನಾವ್ ಯಾವ ತರದ್ದು ಫ್ಲೆಕ್ಸ್ ಆಗ್ಲಿ ಬೇರೆದಾಗ್ಲಿ ಭಾವಚಿತ್ರ ಆಗ್ಲಿ ಏನು ನಿಮಗೆ ಹಾಕಿಲ್ಲ. ಮೌಖಿಕವಾಗಿ ಹೇಳಿದ್ರಾ ಇದಕ್ಕೂ ಮುಂಚೆ, ನೋಟಿಸ್ ಕೊಡೋಕ್ಕೂ ಮುಂಚೆ? ಖಂಡಿತ ಇಲ್ಲ ಸರ್, ಇಲ್ವಾ? ಖಂಡಿತ ಇಲ್ಲ. ವನಜಾಕ್ಷಮ್ಮ ಅವರೇ ಇದ್ದೀರಾ ಲೈನ್ ಅಲ್ಲಿ? ಸರ್ ಹೌದು ಸರ್, ನಮ್ಮ DCM ಬರೋ ಮೊದಲು ವಾಟರ್ ಮೇಲೆ ಹೋಗಿ ನಮ್ಮ ಪೊಲೀಸ್ ಅವರು ಹೇಳಿರೋದ್ರಿಂದ ಅವರು ಮೇಡಮ್ ನೀವೇನ್ ಹೇಳಿದ್ದು ಅವಾಗ್ಲೇ DCM ಬರಕ್ಕೂ ಮುಂಚೆ ಎಲ್ಲ ಮೌಖಿಕವಾಗಿ ಸಾಕಷ್ಟು ಬಾರಿ ಹೇಳಿದೀವಿ ಅಂತ. ಹೌದಾ ರವಿ ಅವರೇ, ಸಾಕಷ್ಟು ಬಾರಿ ಹೇಳಿದಾರಾ? ಸರ್ 22ನೇ ತಾರೀಕು ಮಧ್ಯಾಹ್ನ ನನಗೆ 1:30 2 ಗಂಟೆ ಒಳಗಡೆಗೆ ಖಂಡಿತ ವಾಟರ್ ಮ್ಯಾನ್ ಬಂದು ಹಣ ಇದು ತೆಗಿಬೇಕಂತ ನಮ್ಗೆ ಹೇಳಿದ್ರು. ಅಂದ್ರೆ ನಿನ್ನೆ ತಾನೇ ಹೇಳಿರೋದು? ನಿನ್ನೆ ಹೇಳಿದ, ಅದಕ್ಕಿಂತ ಮುಂಚೆ ಹೇಳಿಲ್ಲ, ಖಂಡಿತ ಹೇಳಿಲ್ಲ. ಮೇಡಮ್ ಅವರೇ ಏನ್ ಹೇಳ್ತೀರಾ ಇದಕ್ಕೆ? ನಮ್ಮ DCM ಬರ್ತಾ ಇರೋದಕ್ಕೆ ತಾನೇ ನೀವು ಹೇಳ್ತಾ ಇರೋದು? ಹೌದಾ ಸರ್, ಹೇಳಿದ್ದಾರೆ ಮೌಖಿಕವಾಗಿ ಹೇಳಿರೋದ್ರಿಂದ ತೆಗಿಲೇ ಇರೋದ್ರಿಂದ ನಾವು ನೋಟಿಸ್ ಅಲ್ಲ ಗೊತ್ತಾಯ್ತು, ಅವ್ರಿಗೆ ಯಾವಾಗ ಹೇಳಿದ್ದು ಅನ್ನೋದು ಪ್ರಶ್ನೆ ಅಲ್ವಾ? ಅವ್ರ DCM ಅನುಮತಿ ಬಂದಿರೋದು ನಿನ್ನೆ ತಗೊಂಡಿಲ್ಲ ಅಲ್ವಾ? ಸರ್, ಅವ್ರ ಅನುಮತಿ ತಗೊಂಡಿಲ್ಲ. ಬಾವುಟ ಕಟ್ಲಿಕ್ಕೆ ಯಾವುದೇ ಅಲ್ಲ ಅನುಮತಿ ನಿಮಗೆ ತಗೊಂಡಿಲ್ಲ. ನೀವು ರವಿ ಅವರೇ ಯಾವಾಗ ಬಾವುಟ ಹಾಕಿದ್ದು? ಸರ್ ಕಳೆದ ತಿಂಗಳು 23ನೇ ತಾರೀಕು ಫಲಿತಾಂಶ ಬಂತಲ್ಲ ಸರ್. ಅಲ್ಲ, ನೀವು ಲಾಸ್ಟ್ ಮಂತ್ 23rd ಹಾಕಿದ್ದಾ? ಹೌದೌದು, ಅವತ್ತು 23ನೇ ವನಜಾಕ್ಷಮ್ಮ ಅವರೇ, 1 ತಿಂಗಳಾಯ್ತು, ಇವತ್ತು ಕೂಡ 23 ಡೇಟು, ಇದುವರೆಗೂ ಕಾಣಿಸ್ಲಿಲ್ವಾ? ಅವರು ಕಾಣಿಸ್ತಾ ಇದೆ, ನಾವು ಹೇಳ್ತಾ ಇದೀವಲ್ಲ ಸರ್, ಮೌಖಿಕವಾಗಿ ಹೇಳಿದ್ರು ತಗೊಳ್ದೇ ಇರೋದ್ರಿಂದ ನೀವು ಒಂದು ಹೇಳಿದ್ದೆ ತಿಂಗಳಾದ್ಮೇಲೆ ನಿನ್ನೆ ಅಂತಲ್ಲ ನಾವು ಮಧ್ಯಾಹ್ನ. ನಾವು ಬಾಯಲ್ಲಿ ಹೇಳಿದ್ರೆ ಸಹ ಅವ್ರು ಕೆಲಸ ಮಾಡ್ಲಿಲ್ಲದಾಗ ನಾವು ಅಲ್ಲ ಗೊತ್ತಾಯ್ತು ಮೇಡಮ್, ನೀವ್ ಹೇಳಿದ್ದೆ ನಿನ್ನೆ ಅಂತಲ್ಲ. ಹೇಳಿದೀವಿ ನಾವು ಹೇಳ್ತಾ ಇದೀವಲ್ಲ, ನಾವು ವಾಟರ್ ಮ್ಯಾನ್ ಮೌಖಿಕವಾಗಿ ಹೇಳಿರೋದೇ ಹೇಳಿದ್ದೀವಿ. ನಿನ್ನೆ ಮಧ್ಯಾಹ್ನ 2 ಗಂಟೆಗಂತಲ್ಲ. ನಿನ್ನೆ ಮಧ್ಯಾಹ್ನ ಹೋಗಿ ತೆಗಿಲಿಕ್ಕೆ ಹೋಗಿದ್ರು ಅವರು, ಹೇಳಿರೋದಲ್ಲ. ಈಗ ಓಕೆ, ರೂಲ್ಸ್ ಪ್ರಕಾರ ಯಾವುದೇ ಬಾವುಟ ಹಾಕೋದಕ್ಕೂ ಮುಂಚೆ, ವನಜಾಕ್ಷಮ್ಮ ಅವರೇ, ಯಾವುದೇ ಬಾವುಟ ಹಾಕೋದಕ್ಕೂ ಮುಂಚೆ ರೂಲ್ಸ್ ಪ್ರಕಾರ ಸ್ವಂತ ಅಂಗಡಿ ಮುಂದೆ ಒಂದು ಬಾವುಟ ಹಾಕಬೇಕು ಅಂದ್ರೂ ಪರ್ಮಿಷನ್ ತಗೊಬೇಕು ಅಂತ ರೂಲ್ಸ್ ಇದೆಯಾ? ಇದೆ ಸರ್, ಇದೆ. ರೂಲ್ಸ್ ಇದೆಯಾ? ಯಾವುದೇ ರಾಜಕೀಯ ಪಕ್ಷ ಇದೆ ಸರ್, ಇದೆ. ಅಂದ್ರೆ ಯಾವುದೇ ಚುನಾವಣೆ ಇರ್ಲಿ, ನೀತಿ ಸಂಹಿತೆ ಏನು ಇಲ್ದೆ ಹೋದ್ರು ಕೂಡ ಒಂದು ಬಾವುಟ ಹಾಕ್ಬೇಕಾದ್ರೆ ರೂಲ್ಸ್ ಇದೆಯಾ ಆತರ? ಹೌದು ಹೌದು, ತಗೊಳ್ಳಬೇಕು ಅವರು. ಓಕೆ, ರವಿ ಅವರೇ, ನಿಮ್ ಊರಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಬಾವುಟ ಇದುವರೆಗೂ ಹಾರಾಡೇ ಇಲ್ವಾ? ಅದಕ್ಕೆಲ್ಲದಕ್ಕೂ ಕೂಡ ಪರ್ಮಿಷನ್ ಅನ್ನ ತಗೊಂಡಿದಾರಾ? ಇಲ್ಲ ನಮ್ಮ ಸರ್, ಯಾವ್ದು- ಗಮನದಲ್ಲಿದ್ದಾಗ ನಾವು ಖಂಡಿತವಾಗಿ ತೆರವುಗೊಳಿಸ್ತೀವಿ ಸರ್, ಖಂಡಿತವಾಗಿ ತೆರವುಗೊಳಿಸ್ತೀವಿ. ಅಲ್ಲ, ತೆರವುಗೊಳಿಸ್ತೀರಾ, ಓಕೆ. ಇದುವರೆಗೂ ಎಲ್ರು ಕೂಡ ಪರ್ಮಿಷನ್ ಕೊಟ್ಬಿಟ್ಟೆ ಬಾವುಟ ಹಾಕಿರೋದಾ ಅಂತ? ಪರ್ಮಿಷನ್ ಅಲ್ಲ ಓಕೆ, ಬಿಟ್ಬಿಡಿ ಅದೆಲ್ಲ. ವನಜಾಕ್ಷಮ್ಮ ಅವ್ರೆ, ಏನಾದ್ರೂ ಪ್ರೆಷರ್ ಇತ್ತ ನಿಮ್ಗೆ? ಏನಾದ್ರು? ಇದು ಯಾವುದೇ ನಮ್ಮ ಏನು ನಮ್ಮ PDO ಕರ್ತವ್ಯ ಇದೆ, ಆ ಕರ್ತವ್ಯ ನಿರ್ವಹಿಸಿದೀವಿ ನಾವು. ಅಲ್ಲ ಓಕೆ, PDO ಕರ್ತವ್ಯ ಅದು ನೆನ್ನೆನೆ ಯಾಕೆ ಬಂದಿದ್ದು ಅನ್ನೋದೇ ಪ್ರಶ್ನೆ ಆಗಿರೋದು. ಒಂದು ಏನಾದ್ರೂ ಪ್ರೆಷರ್ ಇತ್ತ? ಹಂತದಲ್ಲಿ ನಮ್ಮದೇ ಆದ ಕೆಲವು ಕರ್ತವ್ಯಗಳಿರುತ್ತೆ ಹಂತವಾಗಿ. ಅಲ್ಲ ಮೇಡಮ್, ಈಗ ಎಲೆಕ್ಷನ್ ಟೈಮ್ ಅಲ್ಲೇನೆ ಬಿಜೆಪಿ ಪಕ್ಷದಿಂದ ಅವರವರ ಮನೆಗಳ ಮೇಲೆ ಅವರವರ ಅಂಗಡಿ ಯಾವ್ದು ಸ್ವಂತ ಅವರು ಬಿಜೆಪಿ ಬಾವುಟವನ್ನ ಆರಿಸ್ಕೊಳ್ಬಹುದು ಅಂತ ಆರಿಸ್ಕೊಂಡಿದಾರಲ್ಲ. ಬಂತು ತಗೊಳ್ಬಹುದು ಸರ್, ಅದು ಅನುಮತಿ ಇರಬೇಕು. ನಾನ್ ಹೇಳೋದು ಒಂದು ಅನುಮತಿ ಇರಬೇಕು. ಅಲ್ಲ ಮೇಡಮ್, ಈಗ ಎಲೆಕ್ಷನ್ ಟೈಮ್ ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಬಿಜೆಪಿ ಕಾರ್ಯಕರ್ತರು ತಮ್ಮ ಮನೆಗಳ ಮೇಲೆ ಬಿಜೆಪಿ ಬಾವುಟ ಹಾಕೊಂಡಿದ್ರು. ಅದಕ್ಕೆಲ್ಲ ಅನುಮತಿ ಪಡೆಯೋದಕ್ಕಾಗತ್ತಾ? ಅವ್ರ ಮನೆ ಮೇಲೆ ಅವ್ರ ಸ್ವಂತ ಮನೆ ಮೇಲೆ ಹಾಕೊಬೇಕು ಅಂದ್ರೆ ಅನುಮತಿ ಇದೆಯಾ? ಇದು ನಿಜಾಂಶ. ಅನುಮತಿ ಇದ್ರೇನೆ ಅವ್ರಿಗೆ ಅವಕಾಶ. ಅನುಮತಿ ಇಲ್ಲ ಅಂದ್ರೆ ಅದು ಅನಧಿಕೃತ ಆದಾಗ ನಾವು ಅಧಿಕಾರಿಗಳು ಅದನ್ನ ತೆರವುಗೊಳಿಸುವಂತದಲ್ಲಿ ಈಗ ಗೌರ್ಮೆಂಟ್ ಕಟ್ಟಡದ ಮೇಲೆ ಏನಾದ್ರೂ ಇದ್ರೆ ಒಂಥರ ಓಕೆ. ವನಜಾಕ್ಷಮ್ಮ ಅವರೇ, ನಾವು ಸಂಪರ್ಕ ಮಾಡ್ತೀವಿ, ಅದ್ರ ಬಗ್ಗೆನೂ ಕೂಡ ನೋಡ್ತೀವಿ. ಸ್ವಂತ ಕಟ್ಟಡದ ಮೇಲೆ ಏನಾದ್ರೂ ಇದೆಯಾ ಆ ತರ ರೂಲ್ಸ್ ಅಂತ, ಅದನ್ನ ನೋಡ್ಬಿಟ್ಟೆ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.